ರಾಜ್ಯಾದ್ಯಂತ ರೈತ ನಾಯಕರುಗಳು ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ನಾಲೆಗೆ ನೀರು ಬಿಡಿ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಈ ಸರ್ಕಾರಕ್ಕೆ ಅದು ಕೇಳಿಸ್ತಾನೇ ಇಲ್ಲ, ಅಥವಾ ಅವ್ರ ಧೋರಣೆ ಏನೋ ಅಂತ ಗೊತ್ತಿಲ್ಲ. ಕಳೆದ ವರ್ಷದಲ್ಲಿ ಇದೇ ಜೂನ್ ತಿಂಗಳಲ್ಲಿ ಮುಗಿಸ್ಕೊಂಡು ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸೋಕ್ಕೆ ಬರ್ತಾರೆ KRSಗೆ. ಅಲ್ಲಿ ಅವರು ಹೇಳ್ತಾರೆ ಜೂನ್ ತಿಂಗಳಲ್ಲೇ ನೀರು ತುಂಬೋಗಿದೆ, ಇದು ದಾಖಲೆ, ಶಿಲಾನ್ಯಾಸ ಮಾಡಿ ಅಂತ ಹೇಳ್ತಾರೆ. ಜೂನ್ ತಿಂಗಳಲ್ಲಿ ಆಗ ರೈತರು ಭತ್ತ ಎಲ್ಲ ಅರ್ಧಕ್ಕರ್ಧ ಹಾಳಾಗಿ ಜಳ್ಳಾಯಿತು. ಜೂನ್ ತಿಂಗಳಲ್ಲಿ ನೀರು ಬಿಡಿದೆ. ಜೂನ್ ತಿಂಗಳಲ್ಲಿ ನೀರು ಬಿಟ್ಟು ಇತಿಹಾಸನೇ ಇಲ್ಲ ಅಂತ ಆ ದಿನಗಳಲ್ಲಿ ಅಧಿಕಾರಿಗಳು, ಅವ್ರ MLAಗಳು ಮಾತಾಡಿದ್ರು. ಇವತ್ತು KRSನಲ್ಲಿ 2023ರಲ್ಲಿ, ಆಗ ನಾನು ಶಾಸಕ, 23ರಲ್ಲಿ ನಾವು ನೀರು ಕೊಟ್ಟಂಥ ಉದಾಹರಣೆ ಇದೆ. ಇದು ರೆಕಾರ್ಡ್ ಬುಕ್. ಇದು ಅಲ್ಲಿ ಡೈಲಿ ಏನು ನೀರು ಬಿಡ್ತೀವಿ ನಾಲೆಗೆ, ಅದರ ರೆಕಾರ್ಡ್ ಬುಕ್. ಇದು ಕಂಪ್ಲೀಟ್ ದಾಖಲೆ ಇಲ್ಲಿದೆ. ಜೂನ್ ತಿಂಗಳಲ್ಲಿ 2023ರಲ್ಲಿ ನಾವೇ ನೀರು ಬಿಟ್ಟಿದ್ದೀವಿ. 2.5 ಕ್ಯೂಸೆಕ್ಸ್ ನೀರನ್ನ ಡೈಲಿ ಕೊಡ್ತಾ ಬಂದಿದ್ದೀವಿ ರೈತರಿಗೆ, ಬಿಸಿಗೆ. ಇವತ್ತು ನೀವು 92 ಅಡಿ ಇದೆ, ಟೋಟಲ್ 17 TMC ನೀರಿದೆ, 74 ಗಂಟೆ ರಿಸರ್ವ್ ವಾಟರ್ ಇದೆ, ಒಪ್ಕೊಳ್ಳೋಣ. ನೀವು ಆಮೇಲೆ ರೈತರಿಗೆ ಏನು ಅನ್ಯಾಯ ಮಾಡೋಕೆ ಹೊರಟಿದ್ದೀರಿ? ನೀವು ಮಂಡ್ಯ ಜಿಲ್ಲೆನ ನೀವೇನು ಗ್ರಾಂಟೆಡ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಇಚ್ಛೆ ಬಂದಂಗೆ ತೀರ್ಮಾನ ತೊಗೋಬೋದು ಅನ್ನೋದೇನಾದ್ರು ನೀವು ಮಾಡ್ಕೊಂಡಿದ್ದೀರಾ? 74 ಅಡಿಯಿಂದ ಮೇಲ್ಗಡೆ ವ್ಯವಸಾಯಕ್ಕೆ ನೀರು ಕೊಡಬೇಕು ಅಂತ ಏನು ಡ್ಯಾಮ್ ಫೀಚರ್ ಏನು ಹೇಳುತ್ತೆ, ಸೈಲೆಂಟ್ ಫೀಚರ್ ಅಂತೇಳಿ ರೆಕಾರ್ಡು, ಅದರಲ್ಲಿ ಕಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ಆಫ್ಟರ್ 74 ರೈತರಿಗೆ ನೀರು ಕೊಡಬೇಕು ಬೆಳೆಗೆ ಅನ್ನೋದು ಇದೆ. 92 ಅಡಿ ಇದ್ದರೂ ಕೂಡ ಈ ಸರ್ಕಾರ ಇಷ್ಟೊಂದು ನಿರ್ಲಿಪ್ತವಾದರೆ, ಮೊನ್ನೆ ICC ಮೀಟಿಂಗ್ನಲ್ಲಿ ನಾವೇನೋ ಮಾಡ್ತೀವಿ, ಕುಡಿಯೋ ನೀರು ಕೊಡ್ತೀವಿ, ನಾಲೆಗಳಿಗೆ ನೀರು ಬಿಡ್ತೀವಿ ಕುಡಿಯೋ ನೀರಿಗೆ ಅಂತನೇನೋ ಹೇಳಿದ್ರು. ತಕ್ಕ ಮಟ್ಟಿಗೆ ನಾವು ಕನ್ವಿನ್ಸ್ ಆದ್ವಿ. ಅವತ್ತು ಏನೋ ಇರ್ಬೋದೇನೋ ಇವರು ನಿಜ ಹೇಳ್ತಾ ಇದ್ದಾರೆ ಅಂತ. ಇವರು ಅದರಲ್ಲೂ ಒಬ್ಬ ಹಿರಿಯ ಸಚಿವರು, ಯಾರು, ರಾಮಲಿಂಗ ರೆಡ್ಡಿ ಅವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿತ್ತು. ಅವ್ರ MLAಗಳೆಲ್ಲ ಇಲ್ಲ ರವೇಣ, ಇವತ್ತು ಸಾಯಂಕಾಲದಿಂದ ನೀರು ಬಿಟ್ಬಿಡೋದು ತೀರ್ಮಾನ ಆಗಿದೆ ಅಂತೇಳಿ ಕೆಲವರು ನನಗೆ ಫೋನಲ್ಲಿ ಮಾತಾಡಿದ್ರು. 2 ದಿನ 3 ದಿನ ಆಯಿತು, ನೀರು ಬಿಟ್ಟಿಲ್ಲ. ಇವತ್ತು ಇಡೀ ಜಿಲ್ಲಾದ್ಯಂತ ಕಬ್ಬುಣಗ್ತಾ ಇದೆ. ಏನು ಮಾಡೋಕ್ಕೆ ಹೊರಟಿದ್ದಾರೆ? ಇನ್ನೇನು ಉಳಿದಿದೆ? ಈಗ ಹೆಚ್ಚು ಕಮ್ಮಿ ಇಲ್ಲಿ ಬೆಳಗ್ಗೆಯಿಂದ ರೈತರು ಅದನ್ನೇ ಮಾತಾಡ್ತಾ ಇದ್ದಾರೆ, 40% ಮಾತ್ರ ಉಳಿದಿದೆ, ಇನ್ನೆಲ್ಲ ಬೆಂಡ್ ಆಗೋಯ್ತು ಅಂತ. ಅಡಿಕೆ ಎಲ್ಲ ಬಾಡ್ತಾ ಬಂತು, ತೆಂಗೆಲ್ಲ ಹಳದಿ ಕಟ್ಟಿದೆ ಕೆಳಗಡೆ. ಏನು ಸಾಧಿಸೋಕ್ಕೆ 92 ಅಡಿ ನೀರು ಇಟ್ಕೊಂಡಿದ್ದೀರಿ ನೀವು ಬೆಂಗಳೂರಲ್ಲಿ ಲೇಔಟ್ಗಳು ಮಾಡ್ಕೊಂಡು, ಏರಿಯಾನ ಡೆವಲಪ್ ಮಾಡ್ಕೊಂಡು, 6th 7th 8th 10th ಫೇಸ್ಗಳು ಮಾಡ್ಕೊಂಡು ನೀರು ಕೊಡೋಕೆ ಇಟ್ಕೊಂಡಿದ್ದೀರಾ? ಹಾಗಾದ್ರೆ ನಾವಿಲ್ಲಿ ಕಟ್ಟಿ ವಿಶ್ವೇಶ್ವರಯ್ಯನವರ ಮೂಲ ಉದ್ದೇಶ ಏನಿತ್ತು ಅದನ್ನು ನೀವು ವೈಲೇಟ್ ಮಾಡ್ದಂಗೆ ಆಗಲ್ವಾ? ಮಂಡ್ಯ ಜಿಲ್ಲೆ ಯಾರ ಅನುಮತಿ ತೊಗೊಂಡು ನೀವು ಈ ತೀರ್ಮಾನಗಳು ತೊಗೊಳ್ತಾ ಇದ್ದೀರಿ? ನೀವು ಫೇಸ್ಗಳು ಮಾಡ್ಕೊಂಡು ರೈಸ್ ಮಾಡ್ಕೊಳ್ತಿದ್ದೀರಲ್ಲ. ನಿಮ್ಮ ಇಚ್ಛೆ ಬಂದಂಗೆ ಮಾಡ್ಕೊಳ್ಳೋದಾದರೆ ಇಲ್ಲಿ ರೈತರ ಪರಿಸ್ಥಿತಿ ಏನಾಗಬೇಕು? ನಾವು ಜಮೀನು ಮಾರಬೇಕಾ ನಿಮಗೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ? ಈಗ ನಿಮ್ಮ MLAಗಳೆಲ್ಲ ರಿಯಲ್ ಎಸ್ಟೇಟಿಗೆ ನಿಂತಿದ್ದಾರೆ, ಲೇಔಟ್ಗಳು ಮಾಡಿಬಿಟ್ಟು ಸೈಟ್ಗಳನ್ನ ಜನಕ್ಕೆ ಮಾರುವಂಥದ್ದು. ನೆನ್ನೆ ನಂದೊಂದು ಹೇಳಿಕೆಗೆ ನಮ್ಮ MLA ಒಬ್ಬ ಆಡ್ಕೊಂಡು ಏನೋ ಧೂಳು ಪಾಳು, ಅಲ್ಲಪ್ಪ ನಾವೇನಾರು ವ್ಯವಹಾರ ಮಾಡಿದರೆ ಅದು ನಿಮ್ಮ ಸರ್ಕಾರದ, ನೀವು ಗೆದ್ದಂಥ ಸನ್ನಿವೇಶದಲ್ಲೇ ಮಾಡಿದ್ದೀವಿ. ನಿಮ್ಗೇನಾರು ಲೋಪದೋಷ ಇದ್ದರೆ ಕಾನೂನು ಪ್ರಕಾರ ಮುಂದುವರೆದು ಕಂಡುಹಿಡಿಬೇಕು. ಅದು ಬಿಟ್ಬಿಟ್ಟು ರೈತರಿಗೆ ನೀರು ಕೊಡೆಯ ಅಂದರೆ ಹಗುರವಾಗಿ ತಲೆ ಒದರ್ಕೊಂಡ್ಬಂದ್ಬಿಟ್ರು, ಧೂಳು ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು, ನೋಡೋಕೆ ಹಿಂಗೆ ಕಾಣ್ತಾರೆ, ಟಿಕ್ ಟಾಕ್ ಇಲ್ಲ, ಅದು ಇದು ಅನ್ನೋ ಇಷ್ಟು ಬೇಜವಾಬ್ದಾರಿ ಶಾಸಕರುಗಳು ಈ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿಬಿಟ್ರಲ್ಲ. ಜವಾಬ್ದಾರಿ ಇದೆಯಾ ಅವ್ರಿಗೇನಾರು? ಜನರ ಬಗ್ಗೆ ಕಾಳಜಿ ಇದೆಯಾ ಅವ್ರಿಗೆ? ಇವ್ರದ್ದು 28, ನಾವು ಯಾವತ್ತೂ ಇವರ ವೈಯಕ್ತಿಕ ವಿಚಾರಗಳು ಏನಿದೆ ಅಂತ ತೆಗೆಯೋದಾದರೆ ಅವ್ರೇನೋ ಅರ್ಜಿ ಹಾಕೊಂಡವ್ರಲ್ಲ ಮಂತ್ರಿ ಮಾಡಿ ಅಂತ ಸಾಧ್ಯನೇ ಇಲ್ಲ. ಅಷ್ಟು ದಾಖಲೆ ನನ್ನ ಹತ್ರ ಇದೆ. ನಾವು ಮಾತಾಡ್ತಾ ಇರೋದು ಈಗ ರೈತರಿಗೆ ನೀರು ಬಿಡಿಸಿ ಅಂತ. ನೀವು ರೈತರಿಗೆ ನೀರು ಬಿಡಿಸೋದು ಬಿಟ್ಬಿಟ್ಟು ನೀವು ನಿಮ್ಮ ದಾಟಿನ ಚೇಂಜ್ ಮಾಡ್ಕೊಂಡು ಏನೇನೋ ಡೈವರ್ಟ್ ಮಾಡೋಕ್ಕೆ ಹೋದ್ರೆ ಕೇಳ್ಬಿಡ್ತೀವ? ಅಲ್ಲಪ್ಪ, ಕಬ್ಬೆಲ್ಲ ಒಣಗ್ತಾ ಇದೆ, ಧೈರ್ಯವಾಗಿ ನೀವು ಅದು ಇದು ಪೂಜೆ ಮಾಡೋಕ್ಕೆ ಅಂತ ಹೋಗ್ತಿರಲ್ಲ. ನೀವು ರೈತರು ಏನಾಗಬೇಕ್ರಿ? ಸಾಯ್ಬೇಕಾ? ಏನೋ ಸಾಲ ಮನ್ನಾ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ನೋಡೋಣ ಪರಿಶೀಲಿಸ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಬೇಕು ನಿಮ್ಮ ಸಾಲ ಮನ್ನಾ? ಮೊದಲು ನೀರು ಬಿಡಿ, ರೈತರು ಉಳಿಸಿ. ನೀವೀಗ ನೀರು ಬಿಡದೇ ಇದ್ದರೆ ಅವ್ರು ಸಾಲ ಮಾಡ್ಕೊಳ್ತಾರೆ, ಕುಟುಂಬಗಳೆಲ್ಲ ಅನಾಹುತಗಳಾಗ್ತವೆ. ಯಾರದ ಕೊನೆ? ಇವತ್ತು ಇಲ್ಲಿ ತನಕ ಆಯಿತು, ಕುಮಾರಣ್ಣ ಒಬ್ಬರಲ್ಲದೆ ಇನ್ನೊಬ್ಬರು ರೈತರಿಗೆ ನೀರು ಬಿಡಿ ಅಂತ ಕೇಳಿದಾರ?
ಕುಮಾರಣ್ಣ ಅಲ್ಲದೆ ಇನ್ನೊಬ್ಬರು ರೈತರಿಗೆ ನೀರು ಬಿಡಿ ಅಂತ ಯಾರಾದರೂ ಹೇಳಿದಾರ? ಏನು ಬಂತ್ರಿ ಇದು? ಇಷ್ಟೊಂದು ರಾಜಕೀಯವಾಗಿ ಹೊಟ್ಟೋದ್ರೆ ರೈತರಂಗಾರೆ ಜನಸಾಮಾನ್ಯರು ಬದುಕೋದು ಬೇಡವಾ? ದಾಖಲೆ ಇದೆ ನನಗೆ, ಜೂನ್ ತಿಂಗಳಲ್ಲಿ ನೀರು ಬಿಟ್ಟಿರೋದಕ್ಕೆ ರೆಕಾರ್ಡ್ ಇದು. KRS ಅಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ, ಯಾವ್ಯಾವ ದಿನ ಎಷ್ಟೆಷ್ಟು ನೀರು ಬಿಡ್ತೀವಿ ಅಂತ. ಜೂನ್ ತಿಂಗಳು 23ನೇ ವರ್ಷದಲ್ಲಿ ನಾವು ನೀರು ಬಿಟ್ಟಂಥದ್ದು ದಾಖಲೆ ಇದೆ. ಇಲ್ಲಿ 77 ಅಡಿ ಇತ್ತು, ಆಗ 92 ಅಡಿ ಇದೆ. ಈಗ ನೀರು ಬಿಡಲ್ಲ ಅಂದರೆ ಏನ್ರಿ ಅರ್ಥ? ಏನು ಉದ್ದೇಶಕ್ಕೆ? ಇನ್ನು ಎಷ್ಟು ದಿವಸ ಮಾಡ್ಕೊಂಡು ಯಾವ ಕಾಂಟ್ರಾಕ್ಟ್ರನ್ನ ಉದ್ಧಾರ ಮಾಡಕ್ಕೆ ಮಾಡ್ತಾ ಇದ್ದೀರಿ ನೀವು? ಅದೇನು ಕಾಂಟ್ರಾಕ್ಟ್ರಿಗೆ ಒಂದು 4 ಕಾಸು ನಷ್ಟ ಆದರೂ ತುಂಬಿಕೊಡ್ರಿ, ನಾವೇನು ಬೇಡ ಅನ್ನಲ್ಲ. ಬಟ್ ರೈತರಿಗೆ ಕೋಟ್ಯಾಂತರ ರೂಪಾಯಿ ಯಾಕ್ರೆ ಹಾಳು ಮಾಡ್ತೀರಾ? ಅವ್ರ ಕುಟುಂಬದಲ್ಲಿ ಅವ್ರ ನೆಮ್ಮದಿ ಯಾಕೆ ಹಾಳು ಮಾಡ್ತೀರಾ? ಅದನ್ನೇ ನೀವು ಸಂಪಾದನೆ ಮಾಡ್ಕೊಡೋಕ್ಕಾಗತ್ತಾ? ಸರ್, ಈಗ ನೀವು ಬೆಳೆ ನಾಶ ಆಗಿದ್ದು ನೋಡಿದ್ರೆ ಈಗ ನೀರು ಬಿಟ್ಟರು ಕೂಡ ಬೆಳೆ ಉಳಿಯುತ್ತೆ ಸರ್. ಅಲ್ಲ, ಒಂದು 50% ಆದ್ರೂ ಉಳಿಯುತ್ತೀವ್ರಿ. ಈಗ ನಮ್ಮ ರೈತರು ಹೇಳ್ತಿರೋ ಪ್ರಕಾರ 40% ಮಾತ್ರ ಉಳಿದಿದೆ, ಇನ್ನೇನು ಉಳಿದಿಲ್ಲ, ಎಲ್ಲ ಬೆಂಡ್ ಆಗೋಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಒಂದು 50% ಆದ್ರೂ ಉಳಿಯುತ್ತೆ. ಅವ್ನು ಮಾಡಿರೋ ಇನ್ವೆಸ್ಟ್ಮೆಂಟಾರು ಅವನು ಬರಲಿ, ಅದು ಬರೋದು ಕಷ್ಟ ಇದೆ. ಈಗ ಅಟ್ಲೀಸ್ಟ್ ಅದಾರು ಬರಬೇಕು. ಈ ಸರ್ಕಾರದ ಧೋರಣೆ ನೋಡಿದ್ರೆ ಅದು ಆ ದಾಟಿಲಿಲ್ಲ. ಇವರು ದಾರಿನೇ ಬೇರೆ ಬದಲಾಯಿಸ್ತಾ ಇದ್ದಾರೆ. ಇದು ಏನಂದರೆ ಇವ್ರುಗಳಿಗೆ ಈ ಜಮೀನುಗಳನ್ನೆಲ್ಲ ಅವರು ರೈತರುಗಳು ನಿಲ್ಲಿಸಬೇಕು. ಆ ಕಾರಣಕ್ಕೆ ರೈತರ ಮಕ್ಕಳು ಯಾರು ಈಗ ವ್ಯವಸಾಯಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಎಲ್ಲ ಬೆಂಗಳೂರು ಕಡೆ ಮೈಸೂರು ಕಡೆ ತಿರುಗಾಡೋದು ಇದೇ ಕಾರಣಕ್ಕೇ. ಇಲ್ಲಿ ಆದಾಯ ಇಲ್ಲ. ಆದಾಯ ಬರುವಂಗೆ ಸರ್ಕಾರಗಳು ಸಹಕಾರ ಕೊಡಲ್ಲ. ಯಾರು ಹೇಳಿದ್ದು? ಮೊದಲನೇ ಆದ್ಯತೆ 2 ಮಾತಿಲ್ಲ. ಈಗಾಗಲೇ ರೆಕಾರ್ಡ್ ಇದೆ, 74 ಅಡಿ ತನಕ ರಿಸರ್ವೇಷನ್ನು ಡ್ರಿಂಕಿಂಗ್ ವಾಟರ್ಗೆ. ಆಫ್ಟರ್ 74 ವ್ಯವಸಾಯಕ್ಕೆ ನೀರು ಕೊಡಬೇಕು ಅಂತ ಸೈಲೆಂಟ್ ಫೀಚರ್ ಅಂತೇಳಿ ದೆರ್ ಇಸ್ ಎ ರೆಕಾರ್ಡ್. ಪರಿಜ್ಞಾನ ಇಲ್ದಿದ್ರೆ ತೆಗೆದು ನೋಡಿ. ನಿಮ್ಮ ಇಚ್ಛೆ ಕುತ್ಕೊಂಡಂಗೆ ಅಲ್ಲೆಲ್ಲ ಬೆಂಗಳೂರಲ್ಲಿ ನಿಮ್ಮ ಇಚ್ಛೆ ಬಂದಂಗೆ ಬರ್ಕೊಂಬಿಟ್ಟು 10th ಫೇಸು 12th ಫೇಸು ಅಂತ ಮಾಡ್ಕೊಳ್ಳೋದಲ್ಲ. ಈ ದೇಶಕ್ಕೆಲ್ಲ ಇಲ್ಲಿಂದನೇ ನೀರು ತೊಗೊಂಡು ಹೋಗ್ತೀರೇನ್ರಿ? ಹಾಗಾದ್ರೆ ನಮ್ಮ ಮಂಡ್ಯ ಜಿಲ್ಲೆ ಜನ ಏನಾಗಬೇಕು? ಇದು ಅನ್ಯಾಯ ಅಲ್ವಾ? ಇದು ಎಷ್ಟೋ ತಲೆಮಾರಿಂದ ನೂರಾರು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಜನ. ನೀವು ಏಕಾಏಕಿ ನೀರು ಬಿಡಲ್ಲ, ಬೇರೆ ಕುಡಿಯೋ ನೀರು ಅನ್ನೋದು ದಾಟಿಲಿ ಹೇಳಿದ್ರೆ ಹಂಗಾರೆ ಡ್ಯಾಮಲ್ಲಿ ರೆಕಾರ್ಡ್ ಇರೋದು ಏನಂತ? ಇವತ್ತು ಮಹಾರಾಜರು ಈ ಡ್ಯಾಮ್ ಕಟ್ಸ್ಕೊಟ್ಟಿರೋದು ಕುಡಿಯೋ ನೀರು ಮತ್ತು ಈ ಭಾಗದ ಜನರ ಬೇಸಾಯ ಪ್ರತಿಯೊಂದಕ್ಕೂ ಸೇರಿ. ನೀವು ಅದನ್ನು ಎಲ್ಲಿಗೋ ಬೇರೆ ಕಡೆ ಡೈವರ್ಟ್ ಮಾಡಿಕೊಂಡು ಈ ರೀತಿ ಮಂಡ್ಯ ಜಿಲ್ಲೆ ಜನಕ್ಕೆ ದ್ರೋಹ ಬಗೆದ್ರೆ ಹೆಂಗ್ರಿ ಸಹಿಸ್ಕೊಳ್ಳೋದು? ಈ ಕೂಡಲೇ ನೀವು ನಾಟಕ ಆಡಿದ ಸಾಕು. ನೀವು ಮಂತ್ರಿ ರಾಮಲಿಂಗ ರೆಡ್ಡಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಒಳ್ಳೆ ಮಂತ್ರಿ ಇದ್ದಾರೆ. ಬಟ್ ಜನಕ್ಕೆ ದ್ರೋಹ ಮಾಡಬೇಡಿ. ನಿಂತ್ಕೊಂಡು ಬಂದು ಇಮಿಡಿಯೇಟಾಗಿ ನೀರು ಬಿಡಿಸಿ. ಇಲ್ಲ ಅಂದರೆ ಗುರುವಾರದಿಂದ ನಮ್ಮ ಪಕ್ಷದ ವತಿಯಿಂದ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಹೋರಾಟಕ್ಕೆ ಇಳಿತೀವಿ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು. ಏನಾದರೂ ಜವಾಬ್ದಾರಿ ಇದ್ದರೆ ತತ್ಕ್ಷಣ ಇವತ್ತೇ ಸಂಜೆ ಒಳಗೆ ನೀರು ಬಿಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಿರಂತರವಾಗಿ ಸರ್ಕಾರದ ಜೊತೆ, ಸಂಬಂಧಪಟ್ಟಂಥ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ 3 ಕಾಸಿನ ಮಣ್ಣೆಣ್ಣೆಯನ್ನು ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದೆ. ಬಹುತೇಕ ಇದು ನಾವು ಸಾಂಕೇತಿಕವಾಗಿ ಇವತ್ತು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಮುಂದೆ, ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಸೇರಿ ಇವತ್ತು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇವತ್ತು ಸಂಜೆ ಒಳಗೆ ನೀರು ಬಿಡದೇ ಇದ್ದರೆ ಕುಮಾರಣ್ಣವರ ನೇತೃತ್ವದಲ್ಲೇ KRSಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಹಿಂದೆ ಇತಿಹಾಸ ಇದೆ. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ನೀರು ಬಿಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಈಗಾಗಲೇ 2018ರಲ್ಲಿ ಅಪ್ರೂವ್ ಆದಂಥ ಕೆಲಸಗಳನ್ನು ಇನ್ನೂ ಪೆಂಡಿಂಗ್ ಇಟ್ಟುಕೊಂಡು ಯಾವನಿಗೂ ದುಡ್ಡು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇವತ್ತು ನೀರು ನಿಲ್ಲಿಸಿ ಇವತ್ತು ರೈತರ ಮೇಲೆ ಬರೆ ಎಳಿತಾ ಇರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಜನ ಇವತ್ತು ಹಾಗೆ ನಸುಸೋಗುವಂಥ ಸ್ಥಿತಿ ಬಂದಿದೆ. ಆ ನಿಟ್ಟಿನಲ್ಲಿ ಈ ತಕ್ಷಣ ನೀರು ಬಿಡುವಂಥ ಕೆಲಸವನ್ನು ಇವತ್ತು ಮಾಡದೇ ಇದ್ದರೆ ಉಗ್ರವಾದಂಥ ಹೋರಾಟವನ್ನು ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ಈಗಾಗಲೇ ಹಲವಾರು ಬಾರಿ ನಾವೀಗಾಗಲೇ ಪತ್ರಿಕಾ ಮುಖಾಂತರ ನಮ್ಮ ಮುಖಂಡರುಗಳು ಹೇಳಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಕುಮಾರಣ್ಣವರು ನಿರಂತರವಾಗಿ ಕಳೆದ ಒಂದು ವಾರದಿಂದ ನೀರು ಬಿಡಲಿಕ್ಕೆ ಕ್ರಮ ತಗೋಬೇಕು, ಲೋಕಸಭಾ ಸದಸ್ಯರಾಗಿ ನನ್ನ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ಕೊ ಬಂದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಮಂಡ್ಯ ಜಿಲ್ಲೆಯ ಜನಕ್ಕೆ ಬುದ್ಧಿ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡೋದಾಗಿದೆ. ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಜಿಲ್ಲೆಯ ಜನ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇವೆ. ಅದಕ್ಕೆ ಕಣ್ಣು ಕಿವಿ ಇದ್ದಿದ್ರೆ ಕೇಳಿಸ್ಕೊತಾ ಇದ್ರು, ನೋಡ್ತಾ ಇದ್ರು. ಇವೆರಡೂ ಒಟ್ಟೋಗಿವೆ.
ಇವತ್ತೇನಿದ್ರು ದುಡ್ಡು ಮಾಡಬೇಕು, ಅವ್ರ ಇದನ್ನು ಉಳಿಸ್ಕೋಬೇಕು ಅನ್ನೋಷ್ಟರ ಮಟ್ಟಿಗೆ ಈ ಜಿಲ್ಲೆಯ ಶಾಸಕರು ಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸುವಂಥವರು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಥ ಸಂಕಷ್ಟದ ಪರಿಸ್ಥಿತಿಗೆ ಈ ಜಿಲ್ಲೆಯ ಜನವನ್ನು ದೂಡಿದ್ದಾರೆ. ಸರ್, ಇಷ್ಟೆಲ್ಲ ಪರಿಸ್ಥಿತಿ ಒಳಗಡೆ 6 ಫೇಸ್ಗೆ ಈಗ ಬಂದು ಸರ್ವೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ 6 ಫೇಸ್ ನೀರು ಕೊಡುವಂಥ ಪ್ರಶ್ನೆ ಇಲ್ಲ. ಮೊದಲು ನನ್ನ ಜಿಲ್ಲೆಯ ಜನಕ್ಕೆ ನೀರು ಹರಿಸುವಂಥ ಕೆಲಸ ಮಾಡಿ ಸಂತೃಪ್ತಿಯಾಗಿ ಮೊದಲು ರೈತರಿಗೆ ನೀರು ಕೊಡುವಂಥ ಕೆಲಸ ಮಾಡಲಿ. ಉಗ್ರವಾದಂಥ ಹೋರಾಟವನ್ನು ನಮ್ಮ ಜಿಲ್ಲೆಯ ಜನ ಇಡೀ ಕ್ಷೇತ್ರಗಳಲ್ಲಿ ಹಮ್ಮಿಕೊಳ್ತೀವಿ. ಥ್ಯಾಂಕ್ ಯು. ಆಡಿಯೋ ಬರ್ತಕ್ಕಂಥ ಆಡಿಯೋ ಬಂದರೆ ಏತಕ್ಕಾಗಿ ಹೋರಾಟ ಬೇಕೇ ಬೇಕು.
ಡಿಕೆ ಶಿವಕುಮಾರ್ಗೆ ನೀರಾವರಿ ಮಂತ್ರಿಗೆ ಕೆಟ್ಟ ನೀರಾವರಿ ಮಂತ್ರಿಗೆ ಮಂಡಕ್ಕೆ ಬರ್ತದ ನೀರ ಮಂತ್ರಿಗೆ ಧಿಕ್ಕಾರ ಮಂಡ್ಯ ಉಸ್ತುವಾರಿಗೆ ಮುಖ್ಯಮಂತ್ರಿ ಔತ್ಕಂದ್ರ ಮಂತ್ರಿಗೆ ಬೇಕೇ ಬೇಕು ಮನೆ ಒಳಗಡೆ ನೀಡ್ಬಿಟ್ರು ಸರ್ಕಾರಕ್ಕೆ ಬೇಕೇ ಬೇಕು ಅಯ್ಯಯ್ಯೋ ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ರೈತ ವಿರೋಧಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಯಾತಕ್ಕಾಗಿ ಹೋರಾಟ ಸರ್ಕಾರಕ್ಕೆ ಕೆಟ್ಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ರೈತರ ಹಾಳು ಮಾಡ್ತಿರುವ ಸರ್ಕಾರಕ್ಕೆ ಧಿಕ್ಕಾರ